ನಮಸ್ಕಾರ. ವಿಶ್ವಭಾರತಿಗೆ ಸ್ವಾಗತ. ನಾನು ಸುರೇಶ್ ಬಾಬು. ಮನುಷ್ಯ ತನ್ನ ಸ್ವಾರ್ಥಕ್ಕೊಳಗಾಗಿ ತನ್ನ ಸುಖಕ್ಕಾಗಿ ಮಗುವಿಗೆ ಜನ್ಮ ಕೊಟ್ಟು ಆ ಮಗುನ ಸಾಕಕ್ಕಾಗ್ದಿರ ಬೀದಿಗೆ ಬಿಡ್ತಕ್ಕಂಥ ಸ್ಥಿತಿ ನಿಜವಾಗ್ಲೂ ದಾರುಣ ಮತ್ತು ತುಂಬ ಕೆಟ್ಟ ಸ್ಥಿತಿ. ಎಷ್ಟು ಪದಗಳಲ್ಲಿ ಅವ್ರನ್ನ ಮಕ್ಕಳನ್ನು ಬೀದಿಗೆ ಬಿಟ್ಟು ಅನಾಥರನ್ನಾಗಿ ಮಾಡೋದು ನಿಜವಾಗ್ಲೂ ಪುಣ್ಯದ ಕೆಲಸ ಅಲ್ಲ, ಪಾಪದ ಕೆಲಸ. ನಿಮ್ಮ ಸುಖಕ್ಕಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ಮಗುಗೆ ಜನ್ಮ ಕೊಟ್ಟು ಸಾಕಕ್ಕಾಗಲಿಲ್ಲ ಅಂದರೆ ಮಕ್ಕಳನ್ನ ಯಾಕೆ ಮಾಡ್ಕೊಳ್ತೀರಾ? ಮಕ್ಕಳನ್ನ ಯಾಕೆ ಬೀದಿಗೆ ಬಿಡ್ತೀರಾ? ತುಮಕೂರಿನ ತಿಪಟೂರಿನ ಒಂದು ಗ್ರಾಮದಲ್ಲಿ ಪೋಷಕರು ಮಗುವನ್ನ ಬೀದಿಗೆ ಬಿಟ್ಟು ಹೋಗಿದ್ದಾರೆ. ತಂದೆ ಬಿಟ್ಟನೋ ತಾಯಿ ಬಿಟ್ಟನೋ, ಆದರೆ ಬೀದಿಲಿ ಮಗು ಅಳ್ತಾ ಇದ್ದದನ್ನು ನೋಡಿ ಒಬ್ಬ ಆಶಾ ಕಾರ್ಯಕರ್ತ ಮಗುವನ್ನು ರಕ್ಷಣೆ ಮಾಡಿ ತಿಪಟೂರಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮತ್ತು ನೊಣವಿನಕೆರೆ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲು ಮಾಡಿದ್ದಾರೆ. ಯಾಕೆ ಈ ರೀತಿ? ಮಕ್ಕಳಿಲ್ಲ ಅಂತ ಎಷ್ಟೋ ಜನ ದೇವ್ರಿಗೆ ಅರಕೆ ಹೊತ್ತು ಕಾಶಿ, ಇಡೀ ದೇಶ ಪ್ರಪಂಚ ಎಲ್ಲ ಸುತ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅಂತಹ ಪೋಷಕರಿಗಾದರೂ ಕಾನೂನಾತ್ಮಕ ಕೊಡುವಂಥ ಕೆಲಸ ಮಾಡಬೇಕು. ಆದರೆ 3 ತಿಂಗಳ ಹಸುಗೂಸನ್ನ ದಾಕ್ಷಿಣ್ಯ ಏನಿದೆ ರಸ್ತೆಯಲ್ಲಿ ಕತ್ಲಲ್ಲಿ ಬಿಟ್ಟೋಗಿದ್ದಾರೆ. ಒಬ್ಬ ಆಶಾ ಕಾರ್ಯಕರ್ತೆ ಆ ಮಗುನ ರಕ್ಷಣೆ ಮಾಡಿ ಈಗ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನಿಮ್ಮ ಸ್ವಾರ್ಥಕ್ಕಾಗಿ ಯಾಕೆ ಮಗುನ ಬಲಿ ಮಾಡ್ತೀರಿ? ನಿಜವಾಗ್ಲೂ ಈ ರೀತಿ ಆಗಬಾರ್ದು.